ಈ ರಾಜರಾಜೇಶ್ವರಿ ನಗರದ ರೈತ ಸಂತೆಯಲ್ಲಿ ಭಾಗವಹಿಸುವಂತವ್ರು ಕೆಲವರಿಗೆ ರೈತ ಸಂಘದ ಸಂಪರ್ಕ ಇದೆ, ಕೆಲವರಿಗೆ ರೈತ ಚಳವಳಿನ ನೋಡಿರುವಂತದ್ದಿದೆ, ಕೆಲವರು ದೂರದಿಂದ ನೋಡಿದ್ದಾರೆ, ಕೆಲವರಿಗೆ ಅದು ಕೆಲವು ವಿಚಾರಗಳು ಒಪ್ಪಿಲ್ಲ. ಆದ್ರೂ ಕೂಡ ಅವ್ರ ವಿಚಾರದ ಮೇಲೆ ಅವ್ರು ಗಟ್ಟಿಯಾಗಿ ನಡ್ಕೊಂಡ್ ಬಂದಿದ್ದಾರೆ ಶಂಕರಪ್ಪನಂತವ್ರು. ಇನ್ನು ಕೆಲವರಿಗೆ ರೈತ ಚಳವಳಿ ಬಗ್ಗೆ ಅಷ್ಟು ಪರಿಚಯನೂ ಇಲ್ವೇನೋ, ಹೌದಲ್ವಾ? ಈಗ ನಿಮ್ಮ ಹೆಸರೇನು? ಅನಿತಾ ಅವ್ರಿಗೆ, ಕೇಶವ್ ಅವ್ರಿಗೆ, ನಿಮ್ಮಂಥವ್ರಿಗೆ ರೈತ ಚಳವಳಿಯ ಪರಿಚಯ ಇಲ್ಲ ಅಂತ ಅನ್ಕೊಂಡಿದೀನಿ. ಹೌದಾ? ನಿಜವಾ? ಕೇಳಿದಿರಿ, ದೂರದಲ್ಲೇನೋ ಕೇಳಿದಿರಿ, ಎಲ್ಲೋ ಓದಿರ್ತೀರಿ, ಎಲ್ಲೋ ಒಂಚೂರು ಹಸಿರು ಟವಲ್ ಹಾಕೊಂಡಿರೋರ್ನ ನೋಡಿರ್ತೀರಿ ಅಲ್ವಾ? ಅಷ್ಟು ನಿಮಗೆ ಗೊತ್ತಿರುವಂಥದ್ದು. ಈ ತರದ ನೇರ ಸಂತೆಗಳು, ನೇರ ಮಾರುಕಟ್ಟೆಗಳು ಮತ್ತೆ ಈ ಮೇಳಗಳೆಲ್ಲ ಬೇಕಾದಷ್ಟು ನಡೀತವೆ ಅಲ್ವಾ? ನಾವೇನು ಹಂಗೆ ನೋಡಿದ್ರೆ ಈ ರಾಜರಾಜೇಶ್ವರಿ ನಗರದಲ್ಲಿ ನಡೀತಿರೋದ್ರಲ್ಲಿ ವಿಶೇಷ ಏನು ಇಲ್ಲ ಆ ಥರದಲ್ಲಿ ನೋಡಿದ್ರೆ ಅಲ್ವಾ? GKVK ನಡೆಸುತ್ತೆ, ಕೃಷಿ ಮೇಳ ನಡೆಸುತ್ತೆ, ಲಾಲ್ ಬಾಗಲ್ಲಿ ಸರ್ಕಾರನೇ ಎಷ್ಟೋ ಮೇಳಗಳು ನಡೆಸ್ತವೆ. ಅರೆ ರೈತ ಸಂಘ ರೈತರ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ತಿದ್ದಂತ ಒಂದು ಸಂಘಟನೆ. ರೈತರ ಏನು ಒಂದು ಶೋಷಣೆ ನಡೀತಿತ್ತು, ಆ ಶೋಷಣೆಗೋಸ್ಕರ ಕಂಡು ಹಿಡ್ಕೊಳ್ಳಕ್ಕೆ ಮತ್ತೆ ರೈತರಿಗೆ ದಕ್ಕಬೇಕಾಗಿರುವಂತ ಸ್ಥಾನಮಾನಗಳನ್ನ ಎತ್ತಿ ಹಿಡಿಯೋದಕ್ಕೆ ಕಟ್ಕೊಂಡಂತ ಒಂದು ಸಂಘಟನೆ. ಈ ಸಂಘಟನೆ ಬರೇ ಹೋರಾಟಕ್ಕಷ್ಟೇ ಸೀಮಿತ ಆಗದೆ ಈಗ ಯಾಕೆ ನಾವು ಪರ್ಯಾಯಗಳ ಬಗ್ಗೆ ಯೋಚನೆ ಮಾಡ್ತಿದೀವಿ, ಪರ್ಯಾಯಗಳ ಬಗ್ಗೆ ಕೆಲಸ ಮಾಡ್ತಿದೀವಿ, ಇದು ಬಹಳ ಮುಖ್ಯವಾಗಿ ಬಹುಶಃ ಅಲ್ಲಿ ಸಂತೆ ನಡೆಸ್ತಿರೋಂಥವ್ರು ಮತ್ತೆ ಮುಂದೆ ಸುಸ್ಥಿರ ಬದುಕನ್ನ ಕಟ್ಕೋಬೇಕು, ಸುಸ್ಥಿರ ಕೃಷಿ ಮಾಡಬೇಕು, ನೇರವಾದಂಥ ಮಾರುಕಟ್ಟೆನ ಮಾಡಬೇಕು ಅಂತ ಹೊರಟಿದ್ದೀರಿ, ನೀವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು ಅಂತ ಅನ್ಸುತ್ತೆ. ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತದಲ್ಲಿರೋದು ಹಳ್ಳಿಗಳೇ ನಿಜವಾದಂಥ ಭಾರತ. ಇವತ್ತೇನು ನಾವು ಬೆಂಗಳೂರು, ಮುಂಬೈ, ದೆಹಲಿಯಲ್ಲಿ ನೋಡ್ತಿದ್ದೀವಿ, ಅದು ಭಾರತದೊಳಗಡೆ ಇರುವಂತಹ ಬೇರೆ ಇನ್ನೊಂದು ದೇಶಗಳ ಕಾಣಿಸ್ತವೆ. ಬೆಂಗಳೂರಿಗೂ ಮತ್ತೆ ಬೆಂಗಳೂರ ಪಕ್ಕದಲ್ಲೇ ನೀವು ಕೆಂಗೇರಿ, ಬಿಡದಿ, ಚನ್ನಪಟ್ಟಣ ಆ ಕಡೆ ಹೋಗ್ತಿದ್ದಂಗೆ ಅಲ್ಲಿಯ ಬದುಕುಗೂ ಬೆಂಗಳೂರಿಗರ ಬದುಕಿಗೂ ಎಷ್ಟು ವ್ಯತ್ಯಾಸ ಇದೆ. ಬೆಂಗಳೂರಿಗರಿಗೆ ಬೇಕಾಗಿರುವಂಥದ್ದು ಆಹಾರ ಮಾತ್ರ. ಬೆಳೀತಿರೋ ಬೆಳೆಗಳಿದಾವಲ್ಲ, ಆ ಬೆಳೆಗಳಿಗೆ ಮಾರುಕಟ್ಟೆ ಎಲ್ಲಿದೆ? ಮಾರುಕಟ್ಟೆ ಅಂದ ತಕ್ಷಣ ರೈತರ ತಲೆಗೆ ಏನು ಬರುತ್ತೆ? APMC ಬರುತ್ತೆ. ಬೆಳೆ ಬಂದಾದ್ಮೇಲೆ ಎಲ್ಲಿಗೆ ತಗೊಂಡೋಗಿ ಮಾರ್ತಾರೆ? ಎಲ್ಲರೂ APMCಗೆ ತಾನೆ, APMCಗೆ ತಗೊಂಡೋಗಿ ಮಾರ್ತಾರೆ. APMCಲಿ ಖರೀದಿ ಮಾಡೋರು ಯಾರು? ದಲ್ಲಾಳಿಗಳು ಖರೀದಿ ಮಾಡ್ತಾರೆ. ನಿಮ್ಮ ಬೆಳೆಗೆ, ರೈತರು ಬೆಳೆದಂಥ ಬೆಳೆಗೆ ಬೆಲೆ ಕಟ್ಟೋರು ಯಾರು? ಈಗ ನೀವು ಹಾಕೊಂಡಿರೋ ಬಟ್ಟೆ, ಆ ಬಟ್ಟೆಗೆ ನೀವು ಖರೀದಿ ಮಾಡಿದ್ರಿ, ಬೆಲೆ ನೀವು ಕಟ್ಟಿದ್ರಾಗ ಅಥವಾ ಅವನು ಮಾರೋನ್ ಕಟ್ಟಿದ್ನ ಅಲ್ವಾ? ನಾವು ಹಾಕೊಳ್ಳೋ ಚಪ್ಪಲಿ ಬೆಲೆ ಯಾರು ಕಟ್ತಾರೆ? ಮಾರೋನ್ ಕಟ್ತಾನೆ, ಹೌದು ತಾನೆ? ಈಗ ನಮ್ಮ ಮನೆಗೆ ಏನೋ ಫ್ರಿಜ್ಜು, TV ಎಲ್ಲ ತರ್ತೀವಿ, ಅವೆಲ್ಲ ಯಾರು ಬೆಲೆ ಕಟ್ತಾರೆ? ಮಾರೋರು ಕಟ್ತಾರೆ. ಅರೆ ನಾವು ಬೆಳೆದಿರೋ ಅಕ್ಕಿ, ರಾಗಿ ಬೆಳೆಗೆ ಕೊಂಡ್ಕೊಳ್ಳೋರು ಕಟ್ತಾರೆ, ಹೌದು ತಾನೆ? ಹೆಂಗಿದೆ ವ್ಯತ್ಯಾಸ? ನಾವು ಕಷ್ಟಪಟ್ಟು ಬೆಳೆಯೋದು, ಅರೆ ಖರೀದಿ ಮಾಡೋನು ಬೆಲೆ ಕಟ್ತಾನೆ. ನಮ್ಮ ಮಗುಗೆ ನಾವು ಹುಟ್ಟಿಸಿರೋ ಅಂಥ ಮಕ್ಕಳಿಗೆ ಹೆಸರಿನಿಡೋರು ಇನ್ಯಾರೋ. ಹಿಂಗಿದೆ ವ್ಯವಸ್ಥೆ. ಯಾಕೆ ಈ ವ್ಯವಸ್ಥೆ ಹಿಂಗೆ ಇಟ್ಟರು? ಯಾಕೆ ವ್ಯವಸ್ಥೆ ಇಷ್ಟು ವರ್ಷಗಳಾದರೂ, ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ಯಾಕೆ ಬದಲಾವಣೆ ಆಗಿಲ್ಲ? ಯಾಕೆಂತಾರೆ 100ಕ್ಕೆ ಇವತ್ತಿಗೂ ನಾವು 52% ಇದ್ದೀವಿ ಹಳ್ಳಿಲಿರುವಂಥ ಜನ, ಉತ್ಪಾದಕರು, ರೈತರು, ಎಲ್ಲವನ್ನು ಬೆಳಿತೀವಿ. ಆದರೂ ಕೂಡ ನಮ್ಮ ಬೆಳೆಗಳಿಗೆ ಯಾತಕ್ಕೆ ವೈಜ್ಞಾನಿಕ ಬೆಲೆ? ರೈತ ಸಂಘ ಮಾತನಾಡಿದಂಥದ್ದು ವೈಜ್ಞಾನಿಕ ಬೆಲೆ. ನಾವು ಯಾವತ್ತೂ ಕನಿಷ್ಠ ಬೆಂಬಲ ಬೆಲೆ ಕೇಳೇ ಇಲ್ಲ ಅಲ್ವಾ ಪುಟ್ಟಸ್ವಾಮಿಯವರೇ? ನಾವು ಕೇಳಿದ್ದು ವೈಜ್ಞಾನಿಕವಾಗಿ ಲೆಕ್ಕ ಹಾಕಿರೋ ಬೆಲೆ. ಈ ಕನಿಷ್ಠ ಬೆಂಬಲ ಬೆಲೆ ಅನ್ನುವಂಥ ಏನು ಪದ ಬಳಕೆ ಇದೆಯಲ್ಲ, ಅದು ಸರ್ಕಾರ ಯಾತಕ್ಕೆ ಬಳಸುತ್ತೆ ಅಂತಂದರೆ ಅವರ ದೃಷ್ಟಿಯಲ್ಲಿ ಆ ಬೆಲೆಕಿನ್ನ ಕೆಳಗಡೆ ಮಾರಾಟ ಆಗಬಾರ್ದು ಅನ್ನೋದಿದೆ. ಆದರೆ ಅದು ಇವತ್ತಿಗೂ ಶಾಸನಬದ್ಧ ಆಗಿಲ್ಲ. ಅದ್ರ ಕೆಳಗಡೆನೇ ಮಾರಾಟ ಆಗುತ್ತೆ, ಅದ್ರ ಕೆಳಗಡೆನೇ ಹರಾಜಿಗೆ ಹೋಗ್ತಾರೆ. ಆದರೆ ನಾವು ಕೇಳ್ತಾ ಇದ್ದಿದ್ದು ರೈತ ಸಂಘ, ರೈತ ಚಳವಳಿ ಶುರು ಆದಾಗಿನ ಮೊದಲನೇ ಹೋರಾಟ ಶುರು ಆಗಿದ್ದು ವೈಜ್ಞಾನಿಕವಾಗಿ ಲೆಕ್ಕ ಹಾಕಿದಂಥ ಬೆಲೆ. ವೈಜ್ಞಾನಿಕವಾಗಿ ಲೆಕ್ಕ ಹಾಕಿದಂಥ ಬೆಲೆ ಅಂತಂದ್ರೇನು? ನಾವು ನಮ್ಮದೇ ಭೂಮಿ ಇರ್ಬೋದು, ನಾವು ಭೂಮಿ ಬಳಸ್ತೀವಿ, ಆ ಭೂಮಿಗೆ ಒಂದು ಬಾಡಿಗೆ ಅಂತ, ಮತ್ತು ನಮ್ಮ ಶ್ರಮ, ರೈತರು, ರೈತ ಕುಟುಂಬದವರು, ನಮ್ಮ ಮಕ್ಕಳು ಎಲ್ಲರೂ, ನಾವು ಕುಟುಂಬ ಸೇರಿ ಮಾಡ್ತಾವಲ್ಲ, ಅವರೆಲ್ಲರ ಶ್ರಮ ಎಲ್ಲವನ್ನು ಲೆಕ್ಕ ಹಾಕಿ ನನ್ನ ಭತ್ತಕ್ಕೆ 1 ಕ್ವಿಂಟಾಲ್ಗೆ ಇಷ್ಟು ಖರ್ಚು ಬೀಳತ್ತೆ, ನನ್ನ ಭತ್ತಕ್ಕೆ, ನನ್ನ ತೊಗರಿಗೆ 1 ಕ್ವಿಂಟಾಲ್ಗೆ ಇಷ್ಟು ಖರ್ಚು ಬೀಳತ್ತೆ ಅಂತ ನಾವು ಲೆಕ್ಕ ಹಾಕಿ ಕೇಳಿದಂಥದ್ದು ರೈತ ಚಳವಳಿ. 80ರ ದಶಕದಲ್ಲಿ ಈ ರೀತಿ ಶುರು ಆದಾಗ, ಈಗ ರೈತ ಚಳವಳಿ ಶುರು ಆದಾಗ ರೈತರ, ಬಹುಶಃ ನಾನು ಲೇಟಾಗಿ ಬಂದೆ ಪುಟ್ಟಸ್ವಾಮಿಯವ್ರು, ನಿಮ್ಗೆಲ್ಲ ಹೇಳಿರ್ಬೋದು ಆವಾಗಿನ ಜಪ್ತಿ ಹೆಂಗ್ ನಡೀತಿತ್ತು, ಜಪ್ತಿ ನಿಲ್ಲಿಸ್ತಂತ ಕಾರ್ಯಕ್ರಮಗಳು, ಮರುಜಪ್ತಿನ ಮಾಡಿದಂಥದ್ದು, ಎಲ್ಲೂ ಹೋಗಿ ಸುಮ್ಮನೆ ಒಂದು ಮನವಿ ಪತ್ರ ಕೊಟ್ಟು ಮಾಡಿದಂಥ ಚಳವಳಿ ಅಲ್ಲ. ಎಲ್ಲಿ ಅನ್ಯಾಯ ಆಗ್ತಿದೆ ಅಲ್ಲಿ ಹೋಗಿ ನೇರ ಕಾರ್ಯಕ್ರಮ ಹೂಡಿದಂಥ ಚಳವಳಿ. ವಿದ್ಯುತ್ ಶಕ್ತಿ ಇವತ್ತು ಎಲ್ರಿಗೂ ದುಡ್ಡು ಕಟ್ತೀರಾ? ವಿದ್ಯುತ್ ಶಕ್ತಿಗೆ ಬಿಲ್ ಬರುತ್ತಾ ನಿಮಗೆ? ಕಟ್ತಾ ಇಲ್ಲ.
ಯಾತ ಕಟ್ತಿಲ್ಲ? ಪಂಪ್ಸೆಟ್ ಕಟ್ತಿಲ್ಲ ತಾನೆ? ಹೆಂಗಾಯ್ತು ಉಚಿತ? ಅದು ರೈತ ಹೋರಾಟದಿಂದ ಅದಾಯಿತು. ವಿದ್ಯುತ್ ಶಕ್ತಿ ಈ ಉಚಿತ ಆಗೋದಕ್ಕೂ ನಮ್ಮ ಬೆಲೆ ನೀತಿಗೂ ನೇರ ಸಂಬಂಧ ಇದೆ. ಹೆಂಗಿರ್ಬೋದು ಅದು? ನೀವೆಲ್ಲ ಹೊಸಬ್ರಲ್ವಪ್ಪ, ನೀವೆಲ್ಲ ವ್ಯವಸಾಯ ಮಾಡ್ತಿದ್ದೀರಿ, ನಿಮಗೆಲ್ಲ ಫ್ರೀ ಎಲೆಕ್ಟ್ರಿಸಿಟಿ ಬರ್ತಿದೆ ಆಯಿತಾ. ಉಚಿತ ವಿದ್ಯುತ್ ಶಕ್ತಿ ಕರ್ನಾಟಕದಲ್ಲಿ ಬರೋದಕ್ಕೆ ಕಾರಣ ಕರ್ನಾಟಕದ ರೈತ ಚಳವಳಿ. ಉಚಿತ ವಿದ್ಯುತ್ ಶಕ್ತಿ ನೀತಿಗೂ ಬೆಲೆ ನೀತಿಗೂ ನೇರವಾದಂಥ ಸಂಬಂಧ ಇದೆ. ಹೇಗೆ? ಕರ ನಿರಾಕರಣೆ ಚಳವಳಿ ಅಂತ ಶುರು ಆಗಿದ್ದು, ನಾವು ಟೋಲಲ್ಲಿ ರೈತರು ಟ್ಯಾಕ್ಸ್ ಕಟ್ಟಲ್ಲ, ನಾವು ಹಸಿರು ಟವಲ್ ಹಾಕ್ಕೊಂಡವರು ನಾವು ಟೋಲ್ ಕಟ್ಟಲ್ಲ. ನಮಗೆ ಬೇಕಾಗಿರೋವಂಥ ಸ್ಥಾನಮಾನ ದಕ್ಕೋ ತನಕ ನಾವು ಸಮಾನತೆಗೋಸ್ಕರ ಚಳವಳಿ ಅಂತ ನಾವು ಶುರು ಮಾಡಿದಂಥದ್ದು. ನಮ್ಮ ಬೆಲೆಗೆ ಎಲ್ಲಿ ತನಕ ವೈಜ್ಞಾನಿಕ ಬೆಲೆ ಸಿಗೋದಿಲ್ವೋ ಅಲ್ಲಿ ತನಕ ನಾವು ಟೋಲ್ ಕಟ್ಟಲ್ಲ, ನಾವು ವಿದ್ಯುತ್ ಶಕ್ತಿ ಕಟ್ಟಲ್ಲ. ಎಲ್ಲೆಲ್ಲಿ ಅವರು ಆಪರೇಷನ್ ಡಿಸ್ಕನೆಕ್ಷನ್ ಅಂತ ಮಾಡಿದ್ರು ಅಲ್ಲಿ ಆಪರೇಷನ್ ರೀಕನೆಕ್ಷನ್ ಅಂತ ಮಾಡಿತ್ತು ರೈತ ಚಳವಳಿ. ಅವ್ರು ಜಪ್ತಿ ಮಾಡಿದಾಗ ನಾವು ಮರುಜಪ್ತಿ ಅಂತ ಮಾಡಿದ್ವಿ. ಈಗ ಮಾಡ್ತಿರೋ ಅಂಥ ಮಾರ್ಕೆಟ್ ಚಳವಳಿ ಏನಿದೆ, ಈ ಸಂತೆ ನಡೆಸ್ತಿದ್ದೀವಲ್ಲ, ನಾವು ಸಂತೆ ಅಂತ ಕರಿತಿದ್ದೀವಿ, ಯಾಕಂದರೆ ಸಂತೆ ಎಲ್ರಿಗೂ ಅರ್ಥ ಆಗುವಂಥ ಪದ. ಆದರೆ ಇದಕ್ಕೆ ನಾವು ಶುರು ಮಾಡಿದ ಏಪ್ರಿಲಲ್ಲಿ ನೇರ ಮಾರಾಟವೇ ನಮ್ಮ ಹೋರಾಟ. ನಮ್ಮ ಬೆಳೆಗೆ ನಮ್ಮದೇ ಬೆಲೆ. ಯಾಕೆಂತಂದರೆ ಇದನ್ನು ನಾವು ಕೇಳಿ 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 ಅವ್ರು ಕೊಡಲ್ಲ, ಅದಾಗಲ್ಲ. ಅವ್ರು ಕೊಡದೇ ಇರೋದಕ್ಕೆ ಬೇಕಾದಷ್ಟು ಕಾರಣಗಳಿದ್ದಾವೆ. ಯಾಕೆ ಅಂತಂದರೆ ಬಂಡವಾಳಶಾಹಿ ವ್ಯವಸ್ಥೆ ಒಳಗಡೆ ನಾವು ಸಿಕ್ಕಾಕೊಂಡಿದ್ದೀವಿ. ಇವತ್ತಿನ ಕೃಷಿ ಮಾದರಿ ಯಾವ ಕಡೆಗೆ ಹೋಗ್ತಿದೆ ಅಂತಂದರೆ, ಒಂದು ಕಡೆ ಸಣ್ಣ ಸಣ್ಣ ರೈತರು ಭೂಮಿಯನ್ನು ನಂಬಿ ಮಾಡ್ತಿರುವಂಥ ಕೃಷಿ ಒಂದು ಕಡೆ ಆದರೆ ನಮ್ಮ ಸಾಂಪ್ರದಾಯಿಕ ಕೃಷಿ, ಇನ್ನೊಂದು ಕಡೆ ಕಾರ್ಪೊರೇಟ್ ಕಂಪ್ನಿಗಳು ಮಾಡ್ತಿರುವಂಥ ಕೃಷಿ. ಅದಾನಿ ಹೆಸರು ಕೇಳಿದ್ದೀರಾ? ಅದಾನಿ ಹೆಸರು ಫ್ರೀಡಮ್ ಆಯಿಲ್. ಅದಾನಿ ಬಹುಶಃ ನಮಗೆಲ್ಲ ಅವನ ಬಗ್ಗೆ ಹೆಮ್ಮೆ ಅನ್ಸ್ಬೋದು, ನಮ್ಮ ದೇಶದವನು ಅಂತ. ಅವನು ಏನು ಮಾಡ್ತಾನೆ ಅಂದರೆ, ಪಶ್ಚಿಮ ಆಫ್ರಿಕಾ ದೇಶಗಳಿಗೆ ಹೋಗಿ ಅಲ್ಲಿ ಭೂಮಿ ತುಂಬ ಕಡಿಮೆ ಬೆಲೆಗೆ ಸಿಕ್ಕತ್ತೆ ಅಥವಾ ಫ್ರೀಯಾಗಿ ಕೊಡ್ತಾರೆ. ಇಲ್ಲಿ ಹೇಗೆ ನಮ್ಮ ದೇಶದೊಳಗಡೆ ಬರುವಂಥ ಈ ಬಹುರಾಷ್ಟ್ರೀಯ ಕಂಪನಿಗಳಿಗೆ ನಿಮಗೆ ಭೂಮಿ ಕೊಡ್ತೀವಿ, ನಿಮಗೆ ತೆರಿಗೆ ಕೊಡ್ತೀವಿ, ನೀರು ಕೊಡ್ತೀವಿ ಅಂತ ಹೇಳಲ್ವಾ? ಅದೇ ರೀತಿ ಅದಾನಿ ಥರದ ಕರೋಡ್ಪತಿಗಳಿಗೆ ಆಫ್ರಿಕಾ ದೇಶದಲ್ಲಿ ಬನ್ನಿ ನಿಮಗೆ ಭೂಮಿ ಕೊಡ್ತೀವಿ, ಅದು ಕೊಡ್ತೀವಿ, ಇಲ್ಲಿ ಬಂದು ಬಂಡವಾಳ ಹೂಡಿ ಅಂತ ಸರ್ಕಾರ ಕರೆಯುತ್ತೆ. ಇವರಲ್ಲಿ ಹೋಗಿ ಬಂಡವಾಳ ಹೂಡಿ ಅಲ್ಲಿ ತೊಗರಿ ಬೆಳೀತಾರೆ, ಅಲ್ಲಿ ಕಬ್ಬು ಬೆಳೀತಾರೆ. ನಮ್ಮಲ್ಲಿ ಬಂಪರ್ ಬೆಳೆ ಇದ್ದಾಗ ತಂದಿಲ್ಲಿ ಬಿಡ್ತಾರೆ. ನಮ್ಮ ಬೆಲೆ ಕುಸಿಯೋದೇ ಹಾಗೆ. ಈಗ 2018ರಲ್ಲಿ ತೊಗರಿ ತುಂಬ ಒಳ್ಳೆ ಬೆಲೆ, ಒಳ್ಳೆ ಬಂಪರ್ ಬೆಳೆ ಇತ್ತು. ಅದೇ ಸಮಯದಲ್ಲಿ ಮೊಜಂಬಿಕ್ಕಿಂದ ತೊಗರಿ ಬಂತು ನಮ್ಮ ದೇಶಕ್ಕೆ. ಈಗ ತೆಂಗಿನ ಬೆಲೆ ಇದಕ್ಕಿದ್ದಂಗೆ ಕುಸಿದ್ಬಿಟ್ಟಿತ್ತು. ಕೊಬ್ಬರಿ ಬೆಲೆ ಯಾಕೆ ಕುಸೀತು? ಹೊರದೇಶದಿಂದ ಪಾಮ್ ಆಯಿಲ್ ಬರ್ತಾಯಿತ್ತು. ಎಲ್ಲಿ? ಮಲೇಷ್ಯಾ, ಇಂಡೋನೇಷ್ಯಾಲೆಲ್ಲ ಕಾಡನ್ನು ಕಡಿದು ಪಾಮ್ ಪ್ಲಾಂಟೇಶನ್ ಮಾಡಿದ್ದಾರೆ. ಯಾರು? ಬಹುರಾಷ್ಟ್ರೀಯ ಕಂಪನಿಗಳು. ಹೀಗೆ ಕೃಷಿಯ ಒಟ್ಟಾರೆ ಚಿತ್ರಣ ನಮಗೆ ಕಾಣಿಸ್ತೇ ಇದ್ದಂಗೆ ವೇಗದಲ್ಲಿ ಬದಲಾಗೋಗ್ತಾ ಇದೆ. ಇದ್ರ ಹೊಡೆತ ಬೀಳ್ತಾ ಇರೋದೇನಪ್ಪ ಅಂತಂದರೆ ಯಾರ ಮೇಲೆ? ಸಣ್ಣ ಸಣ್ಣ ರೈತರ ಮೇಲೆ. ಹಾಗಾಗೇನೆ ಈ ದೇಶದಲ್ಲಿ ಅಧಿಕೃತವಾಗಿ 3.25 ಲಕ್ಷ ರೈತರು ಆತ್ಮಹತ್ಯೆ ಮಾಡ್ಕೊಂಡಿರೋದು. ಎಷ್ಟು ಸಾಲ? 1 ಲಕ್ಷ 2 ಲಕ್ಷ 1 ಲಕ್ಷ 2 ಲಕ್ಷ ಸಾಲ ಮಾಡಿರುವಂಥ ರೈತರು ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಇವತ್ತು ಒಟ್ಟಾರೆ ಭಾರತದಲ್ಲಿ ನಿರ್ಮಾಣ ಆಗಿದೆ. ನೀವು ಏನು ಬೇಕಾದ್ರೂ ಬೆಳೀರಿ. ಇನ್ನು ಅದೇ ಹೇಳ್ತಿದ್ದೆ, ಈಗ ಕಬ್ಬು ವಾಣಿಜ್ಯ ಬೆಳೆ. ಕಬ್ಬು ಬೆಳೆಯೋರು 9 ದಿನ ಬೀದಿಗೆ ಕೂರಬೇಕು 3,500 ರೂಪಾಯಿಗೆ ಟನ್ನಿಗೆ ಅಂತಂದರೆ, ಇನ್ನು ರಾಗಿ ಬೆಳೆಯೋನ್ ಲೆಕ್ಕ ಏನು? ನವಣೆ ಬೆಳೆಯೋಂದೇನು ಕತೆ? ಇನ್ನು ಬೇಳೆಕಾಳುಗಳು ಬೆಳೆಯೋನ್ ಕತೆ ಏನು? ಇವನ್ನೆಲ್ಲವನ್ನು ನಾವು ಯೋಚನೆ ಮಾಡಿದಾಗ ಇದಕ್ಕೆ ನಾವು ಸಂಘರ್ಷ ಅಷ್ಟೇ ಅಲ್ಲ, ಕೇವಲ ಬರೇ ಹೋರಾಟ ಮಾಡೋದಷ್ಟೇ ಅಲ್ಲ, ನಾವು ಯಾವ ರೀತಿಯ ಪರ್ಯಾಯಗಳನ್ನು ನಿರ್ಮಾಣ ಮಾಡ್ಕೋಬೇಕು ಅದನ್ನು ನಾವೇ ಮಾಡಬೇಕಾಗಿರೋದು. ಸರ್ಕಾರ ಮಾಡಬೇಕು ಅಂತ ಅವ್ರು ಅಂತಿದ್ರು, ವಾಸುವರಲ್ಲ, ಸರ್ಕಾರ ಮಾಡಬೇಕು ಅಂತ. ಸರ್ಕಾರ ಮಾಡಲ್ಲ. ಸರ್ಕಾರ ಖಂಡಿತ ಮಾಡಲ್ಲ. ಯಾಕಂದರೆ ಸರ್ಕಾರದ ಅಜೆಂಡಾ ಸ್ಪಷ್ಟವಾಗಿದೆ. ಸರ್ಕಾರದ ಅಜೆಂಡಾ ಏನಪ್ಪ ಅಂತಂದರೆ, ಕೃಷಿಯನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಕೈ ಕೊಡಬೇಕು. ಈಗ ನಿಮ್ಮ ಭೂಮಿಯನ್ನು ಏಕಾಏಕಿ ಕಿತ್ಕೊಳ್ಳೋಕ್ಕಾಗಲ್ಲ. ನಿಮಗೆ ಬೆಲೆ ಇಲ್ಲದೆ ಇದ್ದಂಗೆ ಮಾಡಬೇಕು. ನಿಮ್ಮನ್ನು ಭೂಮಿ ಮಾರಂಗೆ ಮಾಡಬೇಕು. ನಿಮ್ಮ ಆರ್ಥಿಕತೆ 0ಗೆ ಬಂದು ನಿಂತ್ಕೋಬೇಕು. ನೀವು ಸಾಲಗಾರರಾಗಬೇಕು. ಇದು ಸರ್ಕಾರದ ಅಜೆಂಡಾ. ನೇರ ಹೇಳ್ತಿಲ್ಲ, ಎಲ್ಲವೂ ನಡೀತಿರೋದು ಕೃಷಿ ಸಮ್ಮಾನ್, ರೈತರಿಗೆ ನಾವು ಮರ್ಯಾದೆ ಕೊಡ್ತಿದ್ದೀವಿ, ಗೌರವ ಕೊಡ್ತಿದ್ದೀವಿ ಅನ್ನೋ ಹೆಸರಿನಲ್ಲಿ ರೈತರು ಆರ್ಥಿಕತೆಯನ್ನು ಕಿತ್ಕೊಳ್ಳೋ ಅಂಥ ಕೆಲಸ ಈಗ ಆಲ್ರೆಡಿ ನಡೀತಿದೆ. ಈಗ ಅದಕ್ಕೆ ಉತ್ತರ ಚಳವಳಿ ಒಂದೇನೆ ಉತ್ತರ. ನಾವು ರೈತ ಸಂಘಟನೆ ಮತ್ತು ಚಳವಳಿ, ನಾವು ಯಾರು ಭೂಮಿಯನ್ನು ನಂಬಿ ಬದುಕ್ತಿದ್ದೀವಿ, ನಾವು ಒಟ್ಟು ಬರೋದು ಒಂದು ಅಜೆಂಡಾ ಮೇಲೆ. ಯಾವ್ದು ಅಜೆಂಡಾ? ಘನತೆಗೋಸ್ಕರ. ನಮ್ಮ ಘನತೆಯನ್ನ ಎತ್ತಿಡ್ಕೊಳ್ಳೋಕ್ಕೆ ನಾವು ಏನೇನು ಮಾಡಬೇಕು ಅದು ಮಾಡಬೇಕು ಸರಿಯಾದ ದಿಕ್ಕಿನಲ್ಲಿ. ನಮಗೆ ಎಷ್ಟು ಸಾಧ್ಯತೆಗಳಿದೆ ಅಂತಂದ್ರೆ, ಬೇರೆ ಕೈಗಾರಿಕೆಯಲ್ಲಿ ಕೆಲಸ ಮಾಡೋ ಕಾರ್ಮಿಕರಿಗೆ ಈ ಸಾಧ್ಯತೆಗಳಿಲ್ಲ. ಕೈಗಾರಿಕೆ ಅವ್ರ ಕೈಯಲ್ಲಿರಲ್ಲ. ಅಲ್ಲಿ ಯಾರೋ ಒಬ್ಬ ನಡೆಸ್ತಿರ್ತಾನೆ, ಅವನು ಎಷ್ಟು ಸಂಬಳ ಕೊಡ್ತಾನೋ ಅಷ್ಟು ಇಸ್ಕೋಬೇಕು. ಆದರೆ ನಮ್ಗೆ ಭೂಮಿ ಇರುತ್ತೆ, ನೀರಿರುತ್ತೆ, ನಮ್ಮದೇ ಆದಂಥ. ಈಗ ಬಿತ್ತನೆ ಬೀಜ ಕಳ್ಕೊಂಡಿದ್ದೀವಿ, ಬೀಜ ವಾಪಸ್ ಪಡ್ಕೋಬೇಕು. ಯಾವ್ಯಾವುದನ್ನ ಕಳ್ಕೊಂಡಿದ್ದೀವಿ? ಜ್ಞಾನ ಕಳ್ಕೊಂಡಿದ್ದೀವಿ, ಜ್ಞಾನ ವಾಪಸ್ ಪಡ್ಕೋಬೇಕು.
ಎಲ್ಲಿದೆ ಜ್ಞಾನ? ಯೂನಿವರ್ಸಿಟಿ ಹತ್ರ ಇದೆಯಾ ಜ್ಞಾನ? ಯೂನಿವರ್ಸಿಟಿಯವ್ರ ಬಗ್ಗೆ ನಂಬಿಕೆ ಇದೆಯಾ ನಿಮಗೆ? ಯೂನಿವರ್ಸಿಟಿಯವರು ರೈತರ ಪರ ಇದ್ದಾರೋ? ಯೂನಿವರ್ಸಿಟಿಯವರು ರೈತರ ಪರ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಅವ್ರಿಗೆ ಲಕ್ಷ ಲಕ್ಷ ಸಂಬಳ ತಗೋತಾರೆ. ಆ ಲಕ್ಷ ಲಕ್ಷ ಸಂಬಳ ತಗೊಳ್ಳೋದಕ್ಕೆ ಅವ್ರಿಗೆ ಫಂಡಿಂಗ್ ಬೇಕಲ್ಲ. ಯಾರು ಕೊಡ್ತಿದ್ದಾರೆ ಅವ್ರಿಗೆ ದುಡ್ಡು? ಸರ್ಕಾರದ ಬಜೆಟ್ ತೆಗೆದು ನೋಡಿದ್ರೆ ಕೃಷಿ ವಿಶ್ವವಿದ್ಯಾಲಯಗಳಿಗೆ ಹೋಗೋದು ಬಜೆಟು ಪೀನಟ್ಸ್ ಅಂತಾರಲ್ಲ, ಪುಡ್ಗಾಸು. ಅಲ್ಲಿ ನಡೀತಿರೋಂಥ ಎಲ್ಲ ರಿಸರ್ಚ್ಗಳಿಗೆ ಕೋಕೋ ಕೋಲಾ ದುಡ್ಡು ಕೊಡುತ್ತೆ, ಮಾನ್ಸಾಂಟೋ ದುಡ್ಡು ಕೊಡುತ್ತೆ. ಅಲ್ಲಿರೋ ಒಬ್ಬೊಬ್ಬ ಸೈಂಟಿಸ್ಟ್ ಹತ್ರನೂ ಒಂದೊಂದು ಬಹುರಾಷ್ಟ್ರೀಯ ಕಂಪನಿಯ ಪ್ರಾಜೆಕ್ಟ್ ಇರುತ್ತೆ ಅಲ್ವಾ? MSc ಮಾಡಿರೋರು ಇಲ್ಲೇ ಕೂತಿದ್ದಾರೆ. ಸೈಂಟಿಸ್ಟ್ಗಳು ಬದುಕ್ತಿರೋದೇನೆ ಬಹುರಾಷ್ಟ್ರೀಯ ಕಂಪನಿಗಳ ಗುಲಾಮರಾಗಿ. ಅವ್ರು ಯಾತಕ್ಕೆ ಈ ದೇಶದ ರೈತರಿಗೆ ಸಂಶೋಧನೆ ಮಾಡ್ತಾರೆ? ಅವ್ರು ಯಾತಕ್ಕೆ ಈ ದೇಶದ ರೈತರ ಸಮಸ್ಯೆಗಳಿಗೆ ಉತ್ತರ ಹುಡುಕ್ತಾರೆ? ಅವ್ರಿಗೆ ಸಮಸ್ಯೆಗಳ ಅರ್ಥನೇ ಆಗಿಲ್ಲ ಹಂಗೆ ನೋಡಿದ್ರೆ. ಅವ್ರ ಜೊತೆ ಅವ್ರು ಮಾಡಿ ಬೇಕಾದಷ್ಟು PhDಗಳು ಇಟ್ಕೊಂಡಿರ್ತಾರೆ. ಅವ್ರಗಳ ಜೊತೆ ಹೋಗಿ ಮಾತಾಡಿದಾಗ ಅವ್ರಗಳಿಗೆ ರೈತರ ಸಮಸ್ಯೆನೇ ಅರ್ಥ ಆಗಿರಲ್ಲ. ಅವ್ರು ಉತ್ತರ ಎಲ್ಲಿ ಹುಡುಕ್ತಾರೆ? ಅರಿವೇ ಇಲ್ಲ. ಕೃಷಿ ಮೇಳ ಮಾಡಿ ಒಂದು 4 ದಿನದ ಶೋ ಮಾಡೋಕ್ಕಷ್ಟೇ ಸಾಕು. ಸರಿ, ಅವರು ಏನೂ ಇಲ್ಲ. ಒಂದೊಂದ್ಸಲಿ ನನಗನ್ಸುತ್ತೆ ರೈತರ ಬೇರೆ ಬೇರೆ ಕಡೆ ಎಲ್ಲ ಹೋದಾಗ ಒಂದೊಂದು ಭಾಗದ ಸಮಸ್ಯೆ ಒಂದೊಂದು ಥರ. ಮಳೆ ಆಶ್ರಯದವರ ಸಮಸ್ಯೆ ಒಂದು ಥರ, ಮಾರುಕಟ್ಟೆದು ಒಂದು ಥರ ಸಮಸ್ಯೆ. ಈ ಕಡೆ ಕಾಡಿನಂಚಿನ ಜಿಲ್ಲೆಗಳಿಗೆ ಬಂದರೆ ಕಾಡು ಪ್ರಾಣಿಗಳ ಹಾವಳಿ, ಅದು ಕೂಡ ಈ ಅಭಿವೃದ್ಧಿ ಮಾದರಿಯ ಒಂದು ಪ್ರತಿಫಲನೆ. ಪ್ರಾಣಿಗಳೆಲ್ಲ ಊರುಗಳಿಗೆ ಬರ್ತಿದ್ದಾವೆ. ಹುಲಿ ಪ್ರತಿದಿನ ಒಬ್ಬೊಬ್ರನ್ನ ತಿಂತಾ ಇದೆ ಇಲ್ಲಿ. ಇವೆಲ್ಲ ಪತ್ರಿಕೆಯಲ್ಲಿ ಓದಿದ್ದೀರಾ? ನೋಡಿರ್ಬೇಕು ತಾನೆ. ಅದು ನಿಮ್ಮ ಭಾಗದಲ್ಲಿಲ್ಲ. ನಿಮ್ಮ ಭಾಗದ ಸಮಸ್ಯೆನೇ ಬೇರೆ, ಈ ಭಾಗದ ಸಮಸ್ಯೆನೇ ಬೇರೆ. ಅರೆ, ನೀವು ಅರಣ್ಯ ಮಂತ್ರಿಗೆ ಮಾತಾಡಿ, ಕೃಷಿ ಮಂತ್ರಿಗೆ ಮಾತಾಡಿ, ಯಾರಿಗೂ ಏನೂ ಬೇಕಾಗಿಲ್ಲ. ಯಾರಿಗೂ ಎಲ್ಲ ನಮ್ಮ ತಂದೆ ಒಂದು ಮಾತು ಹೇಳೋರು, ಪಂಚೇಂದ್ರಿಗಳೆಲ್ಲ ಸತ್ತೋಗ್ಬಿಟ್ಟಿದ್ದಾವೆ ಅಂತ. ಇವತ್ತಿಗೂ ಅಷ್ಟೇ, ಯಾರಿಗೂ ಏನೋ ಏನಾದ್ರು ಮಾಡಬೇಕಲ್ಲ ಅನ್ನೋದಿಲ್ಲ. ಹಾಗಾಗಿ ಸರ್ಕಾರ ಕಡೆ ನಾವು ಗಮನ ಹರಿಸೋದು ಬಿಟ್ಟು, ಸರ್ಕಾರ ಏನೋ ಮಾಡುತ್ತೆ ಅಂತ ಕಾಯ್ತಾ ಕೂರೋದು ಬಿಟ್ಟು, ನಮ್ಮ ವ್ಯವಸ್ಥೆಯನ್ನು ನಾವು ಕಟ್ಕೋಬೇಕು. ನಮ್ಮ ವ್ಯವಸ್ಥೆಯನ್ನು ನಾವು ಕಟ್ಕೋಬೇಕು ಅಂತಂದರೆ ನಾವು ಒಟ್ಟಿಗೆ ಬಂದು ಕಟ್ಕೊಂಡ್ರೆ ಮಾತ್ರ ಸಾಧ್ಯ. ಯಾಕೆ ಅಂತಂದರೆ ಬಂಡವಾಳಶಾಹಿಗಳು ನಮ್ಮನ್ನ ಒಡೆದಾಕೋದ್ರಲ್ಲಿ ಏನು ಎಕ್ಸ್ಪರ್ಟ್ಗಳಿದ್ದಾರೆ. ಒಡೆದಾಕೋದಕ್ಕೆ ಭಾರಿ ಈಸಿ. ನಾವು 120 ಕೆಲಸ ಮಾಡ್ತೀವಿ ಅಂದರೆ ನಮ್ಮನ್ನು ಒಡೆದಾಕೋದು ಭಾರಿ ಈಸಿ. ಹಾಗಾಗಿ ನಾವು ಈ ಸಂತೆ ಒಟ್ಟಿಗೆ ಬಂದಾಗ ಮಾತ್ರ ಸಂತೆ ನಡೆಯುತ್ತೆ. ಒಬ್ಬೊಬ್ಬರೇ ನೀನು ಸಂತೆ ಮಾಡೋಕ್ಕಾಗಲ್ಲ, ಹೌದಾ? ಸಂತೆ ಬ್ಯೂಟಿನೇ ಅದು. ಒಬ್ಬೊಬ್ಬರೇ ನಿಂತರೆ ನೀವು ಯಾರು ನಿಮ್ಮ ಹತ್ರ ಏನೋ ಇರುತ್ತೆ. ಈ ಸಂತೆಯಲ್ಲಿ ಏನಾಗುತ್ತೆ, ನೀವೇನೋ ತಂದಿರ್ತೀರಿ. ಅವ್ರಿಗೇನೋ ಒಂದಕ್ಕಂತ ಬರ್ತಾರೆ, ನಿಮ್ಮ ಹತ್ರ ವ್ಯಾಪಾರ ಮಾಡ್ತಾರೆ, ನಿಮ್ಮ ಹತ್ರ ಬರ್ತಾರೆ, ನಿಮ್ಮದು ವ್ಯಾಪಾರ ಆಗುತ್ತೆ. ಸಹಕಾರದ ತತ್ವದಲ್ಲಿ ಇದು ನಡೆಯುತ್ತಿದ್ದು. ಆದರೆ ನಾವು 120 ಮಾಡ್ತೀವಿ, ನಾನು ಒಬ್ಬನೇ ಬೆಳಿತೀವಿ ಅನ್ನೋದು ಇದೆಯಲ್ಲ, ಅದು ಈ ನಿಸರ್ಗದ ನಿಯಮಕ್ಕೆ ವಿರುದ್ಧ. ಅದು ಇಲ್ಲಿ ಯಾರೂ 120, ನಿಸರ್ಗನೂ 120 ಬೆಳೆದಿಲ್ಲ, ಮನುಷ್ಯರು 120 ಬೆಳೆಯೋಕ್ಕಾಗಲ್ಲ. ನಾವೆಲ್ಲ ಕುಟುಂಬದಲ್ಲಿದ್ದಂಥವ್ರು. ಕುಟುಂಬ ವ್ಯವಸ್ಥೆಯಲ್ಲಿ ಇವತ್ತಿಗೂ ಭಾರತ ಇದೆ, ಕುಟುಂಬ ವ್ಯವಸ್ಥೆಯನ್ನು ಧಿಕ್ಕರಿಸಿಲ್ಲ. ಹಾಗಾಗಿ ನಾವೆಲ್ಲವನ್ನೂ ಕೂಡ ಸಹಕಾರದ ತತ್ವದಡಿ ಈ ಕಾರ್ಪೊರೇಟ್ ಕಂಪನಿಗಳಿಗೆ ನಾವು ಉತ್ತರ ಕೊಡಬೇಕು. ಅವ್ರನ್ನ ನಾವು ಧಿಕ್ಕರಿಸ್ಬೇಕು ಅಂತಂದರೆ ಈ ರೀತಿಯ ನೇರವಾದಂಥ ಮಾರುಕಟ್ಟೆಗಳನ್ನು ಕಟ್ಕೊಂಡ್ರೆ ಮಾತ್ರ. ಹಾಗಾಗಿ ನೀವೇನು ಈಗ ಸಂತೆ ಕಟ್ತಿರೋ ಅಂಥವ್ರು ಇದ್ದೀರಿ, ನಿಮ್ಮ ಮೇಲೆ ಭಾರಿ ದೊಡ್ಡ ಜವಾಬ್ದಾರಿ ಇದೆ. ನೀವು ಪರ್ಯಾಯದ ಕಡೆಗೆ ಯೋಚನೆ ಮಾಡ್ತಿರೋ ಅಂಥವ್ರು. 3,500 ರೂಪಾಯಿಗೆ ಅಂತ ಚಳವಳಿ ಮಾಡ್ತಿದ್ದವರು ಅಲ್ಲ 5-6 ಲಕ್ಷ ಜನ ಸೇರಿದ್ರು. ಅವ್ರಿಗೆ ನೀವು ಬರೀ 3,500 ರೂಪಾಯಿ ಕೇಳ್ತಿದ್ದೀರಲ್ಲಪ್ಪ ನೀವು, ಅಷ್ಟು ಸಾಕಾ ಅಂತಂದರೆ ಅಷ್ಟೇ ಸಾಕು ಅಂತ ಖುಷಿ ಪಡೋ ಅಂಥವ್ರು. ಅವ್ರಿಗಿನ್ನೂ ಆ ಅರಿವು ಅನ್ನೋದು ಒಂದೇ ಸಲ ಬಂದ್ಬಿಡಲ್ಲ, ನಿಧಾನಕ್ಕೆ ಬರುತ್ತೆ. ಹಾಗಾಗಿ ನೀವೇನು ಈ ಹಾಲ್ನಲ್ಲಿ ಕೂತಿದ್ದೀರಿ, ನೀವುಗಳು ಒಂದು ದಾರಿದೀಪ ತೋರಿಸೋ ಅಂಥ ರೈತರು. ಇದೆಲ್ರಿಗೂ ಅರ್ಥ ಆಗಲ್ಲ. ದಾರಿದೀಪ ನಿಮ್ಮ ಊರಿನ ರೈತರಿಗೆ, ಬೇರೆ ಬೇರೆ ರೈತರಿಗೆ, ನಿಮ್ಮ ತಾಲೂಕಿನ ರೈತರಿಗೆ, ನಿಮ್ಮ ಜಿಲ್ಲೆ ರೈತರಿಗೆ ನೀವು ಮಾದರಿ ಮಾಡಬೇಕಾಗಿರುವಂಥ ರೈತರು. ಸೊ ನಿಮ್ಮ ಜೊತೆಗೆ ಇನ್ನೂ 10 ಜನ, ಇನ್ನೊಂದು 20 ಜನನ ಕಟ್ಟಬೇಕಾಗಿರುವಂಥ ರೈತರು, ಮಹಿಳೆಯರನ್ನ ಕಟ್ಟಬೇಕಾಗಿರುವಂಥ ರೈತರು, ಮತ್ತು ಯಾವುದೇ ಸಾಲ ಇಲ್ಲದೆ ನಾನು ಬದುಕಕ್ಕೆ ಸಾಧ್ಯ ಇದೆ ಅಂತ ತೋರಿಸ್ಕೊಡ್ಬೇಕಾಗಿರೋ ರೈತರು. ಸಾಲದ ಬಾಧೆಯಿಂದ ರೈತನ ಆತ್ಮಹತ್ಯೆ ಇಷ್ಟೇ ಬರೋದು. ರೈತ ಸತ್ತಾಗ ಇದಕ್ಕಿಂತ ಜಾಸ್ತಿ ಬರಲ್ಲ ಪೇಪರಲ್ಲಿ, ಇಷ್ಟೇ ಬರೋದು. ಅದೇ ಯಾವನೋ ಜೈಲ್ಗೆ ಹೋದ ಅಂತಂದರೆ ಪೇಪರ್ ತುಂಬ ಬರೀತಾರೆ. ಅವ್ನು ಕೊಲೆ ಮಾಡಿ ಜೈಲ್ಗೆ ಹೋಗಿರ್ತಾನೆ, ಪೇಪರ್ ತುಂಬ ಬರೀತಾರೆ, ಇಡೀ ದಿವಸ ತೋರಿಸ್ತಾರೆ. ಅವ್ರು ತೋರಿಸಿದ್ರೂ ಅವನಿಗೆ ಜೈಕಾರ ಹಾಕೋರೇ ಇದ್ದಾರೆ ನಮ್ಮ ದೇಶದಲ್ಲಿ. ಹಾಗಾಗಿ ಅಲೆಗಳ ವಿರುದ್ಧ ಈಜೋದು ಸುಲಭ ಅಲ್ಲ. ಅಲೆಗಳ ವಿರುದ್ಧ ನೀವೆಲ್ಲ ಈಜ್ತಾ ಇರೋವಂಥವ್ರು. ಆ ಕಡೆ ಒಂದು ಕಡೆ ರಾಕ್ಷಸನಂತೆ ನಿಂತಿರುವಂಥ ದೈತ್ಯ ಕಂಪನಿಗಳು ಎಲ್ಲ ಕಿತ್ಕೊಂಡು ಆಗೋಗಿದೆ. ಬೀಜ ನಮ್ಮ ಕೈಯಲ್ಲಿಲ್ಲ. ಇದೆಯಾ ಬೀಜ? ಎಲ್ಲಿದೆ ನೋಡೋಣ. ಎಷ್ಟು ಜನ ಬೀಜ ಇಟ್ಟಿದ್ದೀರಿ? ಎಷ್ಟು ಜನ ಇಟ್ಟಿದ್ದೀರಿ? ನೀವು ಬೆಳೆಯೋ ಬೀಜ ನೀವೇ ಅಲ್ಲ, ನೀವು ಇಟ್ಟಿದ್ದೀರಿ. ಸ್ವಾಭಿಮಾನಿ ನಿಮ್ಮ ಹತ್ರ ಇದೆ. ಭತ್ತ ನೋಡಿ, ಅವರೆಲ್ಲರೂ ಕೂಡ ಭತ್ತದ ಬೀಜ ಸಂರಕ್ಷಕರು.
ಅವ್ರ ಹತ್ರ ಜವರ ನಾಯಕರ ಹತ್ರ ಎಷ್ಟು ಭತ್ತದ ತಳಿ ಇದೆ? 8 ಹಳೆ ತಳಿ ಭತ್ತದ ಬೀಜ. ಅದು ನೋಡಿ, ಅವರು ಬಿತ್ತನೆ ಬೀಜ ಉಳಿಸಿ ಇಲ್ಲಿ ಅಮೃತ ಭೂಮಿ ಕೊಡಕ್ಕೂ ತಂದಿದ್ದಾರೆ. ರೈತ 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 ಅನ್ನ ಕೊಡುವ ತಾತ.